ರಾಜ್ಯ ಬಿಜೆಪಿಯ ದಂಗೆ ಮತ್ತೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ದೆಹಲಿಗೆ ಬಣ ತೆರಳು ಮುನ್ನ ವಿಜೇಂದ್ರ ವಿರುದ್ಧ ಸಮರ ಸಾರಿದೆ. ದಾವಣಗೆರೆಯಲ್ಲಿ ಸಭೆ ನಡೆಸಿದೆ. ಲಿಂಗಾಯತ ನಾಯಕರು ವಾಲ್ಮೀಕಿ ನಾಯಕರನ್ನ ಒಟ್ಟುಗೂಡಿಸಿ ವಿಜೇಂದ್ರರನ್ನ ಪಟ್ಟದಿಂದ ಇಳಿಸೋಕೆ ತಂತ್ರ ರೆಡಿ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಒಂದೆರಡು ದಿನ ಸೈಲೆಂಟ್, ಮತ್ತೆರಡು ದಿನ ವೈಲೆಂಟ್. ವಿಜಯೇಂದ್ರ ಟಾರ್ಗೆಟ್. ದೆಹಲಿಗೆ ಹೋಗಿ ವಾಪಸ್ ಬಂದ ಬಳಿಕ ಸೈಲೆಂಟ್ ಆಗಿದ್ದ ಯತ್ನಾಳ್ ಬಣ ಮತ್ತೆ ರಿಯಾಕ್ಟಿವ್ ಆಗಿದೆ. ದಾವಣಗೆರೆಯಲ್ಲಿ ಮತ್ತೊಂದು ಸುತ್ತಿನ ಸಮರಕ್ಕೆ ರಣಕಹಳೆ ಮೊಳಗಿಸಿದೆ. ದಾವಣಗೆರೆಯಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಯತ್ನಾಳ್ ಟೀಮ್ ಗೇಮ್ ಪ್ಲಾನ್. ಮತ್ತೊಮ್ಮೆ ದೆಹಲಿಗೆ ಹಾರೋಕೆ ಯತ್ನಾಳ್ ಬಣ ರೆಡಿ. ವ್ಯೂಹ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವ್ಯೂಹ ರೆಡಿ ಆಗ್ತಿದೆ. ವಿಜೇಂದ್ರ ವಿರುದ್ಧ ಹಲ್ಲು ಮಸೀತಿರುವ ಯತ್ನಾಳ್ ಬಣ ಮತ್ತೊಂದು ಸುತ್ತಿನ ಕೆಡ್ಡ ತೋಡಲು ರೆಡಿ ಆಗಿದೆ. ಇವತ್ತು ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರಿಗೆ ಸೇರಿದ ಗೆಸ್ಟ್ ಹೌಸ್ ನಲ್ಲಿ ಸಭೆ ಸೇರಿದ್ದು ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದ್ದಾರೆ. ನಾಳೆ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿ ನಿವಾಸದಲ್ಲಿ ಪೂಜೆ ಇದ್ದು ಈ ನೆಪದಲ್ಲಿ ಯತ್ನಾಳ್ ಬಣ ದೆಹಲಿಗೆ ಹೋಗ್ತಿದೆ. ಇದು ಬರೀ ಪೂಜೆಯೋ ಅಥವಾ ಹೈಕಮಾಂಡ್ ಭೇಟಿಯ ಯತ್ನವೋ ಅನ್ನೋ ಪ್ರಶ್ನೆ ಮೂಡಿದೆ. ದೆಹಲಿ ಪ್ರವಾಸದ ಗುಟ್ಟು ಬಿಟ್ಟುಕೊಡದ ಯತ್ನಾಳ್ ಇವತ್ತೇ ದೆಹಲಿಗೆ ಹೋಗ್ತೀವಿ, ನಮ್ಮ ಕಾರ್ಯ ಚಟುವಟಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಜೆ ಡೆಲ್ಲಿಗೆ ಹೋಗ್ತೀವಿ ನಮ್ಮ ಕಾರ್ಯ ಚಟುವಟಿಕೆ ಮಾಡ್ತೀವಿ. ನಾನು ಸಿಎಂ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದೇನೆ. ನಾನು ಯಾರ ಮನೆ ಮುರಿದಿಲ್ಲ. ವಿಜಯೇಂದ್ರಗೆ ಯತ್ನಾಳ್ ಡಿಚ್ಚಿ. ದಾವಣಗೆರೆ ಸಭೆ ಬಳಿಕ ಮಾತನಾಡಿದ ಯತ್ನಾಳ್ ಹಿಂದೆ ದೆಹಲಿಗೆ ಹೋಗುವುದಾಗಿ ಹೇಳಿದ್ರು. ಅಷ್ಟೇ ಅಲ್ಲದೆ ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಾನು ಸಿಎಂ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದೇನೆ ಅಂದ್ರು. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ. ನಾನೇನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರ ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ತಟಸ್ಥ ಗುಂಪು ಪರಿವರ್ತನೆ ಆಗಿದೆ ಎಂದ ಯತ್ನಾಳ್. ಇನ್ನು ಬೊಮ್ಮಾಯಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಯತ್ನಾಳ್, ತಟಸ್ಥ ಗುಂಪು ಪರಿವರ್ತನೆ ಆಗಿದೆ, ಭ್ರಷ್ಟಾಚಾರಿಗಳನ್ನ ತೆಗೆಯುವುದಕ್ಕೆ ನಮ್ಮ ಹೋರಾಟ ಅಂದ್ರು. ದೆಹಲಿ ಚುನಾವಣಾ ಫಲಿತಾಂಶದ ಉದಾಹರಣೆ ಕೊಟ್ಟು ಯಡಿಯೂರಪ್ಪ ಹೆಸರೇಳದೆ ಕುಟುಕಿದ್ರು. ಹಾಗೆ ಅಶೋಕ್ ಪರವಾಗಿ ಬ್ಯಾಟ್ ಬೀಸಿದ್ರು. ಅದು ನಮಗೆ ಗುರ್ತೈತಿ. ನಮ್ಮ ಮುಂದೇನು ಬೊಮ್ಮಾಯಿರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನಮ್ಮ ಪ್ರಯತ್ನ, ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನೋಡ್ರಿ, ಆರ್ ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾ ಇದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ದು ಆರೋಪ ಇಲ್ಲ. ವಾಲ್ಮೀಕಿ ಜಾತ್ರೆಯಲ್ಲಿ ರೆಬಲ್ಸ್ ನಾಯಕರು ಜೋಶಿ ಭೇಟಿ. ಇದೇ ಹೊತ್ತಲ್ಲಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ವಾಲ್ಮೀಕಿ ಜಾತ್ರೆಯಲ್ಲಿ ರೆಬಲ್ಸ್ ನಾಯಕರು ಭಾಗಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಸಂಸದರು ದೆಹಲಿ ನಾಯಕರು ನಮ್ಮ ಜೊತೆಗಿದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳ್ತಿದ್ದು ಜೋಶಿ ಜೊತೆಗೂ ಮಾತುಕತೆ ನಡೆಸ್ತಾರ ಅನ್ನೋ ಕುತೂಹಲ ಮೂಡಿಸಿದೆ. ವಿಜೇಂದ್ರ ಬಣದ ಬಿಸಿ ಪಾಟೀಲ್ ಸೇರಿ ಹಲವು ನಾಯಕರು ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ಎರಡೂ ಬಣದ ನಾಯಕರು ಮುಖಾಮುಖಿಯಾಗಿದ್ದಾರೆ. ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಲೆಂದು ಕುಂಭಮೇಳದಲ್ಲಿ ಪೂಜೆ. ಈ ನಡುವೆ ಕುಂಭಮೇಳದಲ್ಲೂ ಯತ್ನಾಳ್ ಪರವಾಗಿ ಪೂಜೆ ಮಾಡಲಾಗಿದೆ. ಯತ್ನಾಳ್ ಫೋಟೋ ಹಿಡಿದ ಅಭಿಮಾನಿಗಳು ಮುಂದಿನ ಸಿಎಂ ಆಗಲಿ, ರಾಜ್ಯಾಧ್ಯಕ್ಷ ಪಟ್ಟ ಸಿಗಲಿ ಅಂತ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಾಗಿದೆ. ಶ್ರೀರಾಮುಲುಗೆ ಹೈಕಮಾಂಡ್ ಬುಲಾವ್. ನಾಳೆ ದೆಹಲಿಗೆ ರಾಮುಲು.
ಈ ನಡುವೆ ರಾಜ್ಯ ಬಿಜೆಪಿ ಉಸ್ತುವಾರಿ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧವೂ ಸಿಟ್ಟಾಗಿರುವ ರಾಮುಲು ರೆಡ್ಡಿ ವಿರುದ್ಧವೂ ಗುಡುಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುವ ರಾಮುಲುಗೆ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಮುನಿಸು ಮರೆತು ರೆಡ್ಡಿ ರಾಮುಲು ಒಂದಾಗ್ತಾರ, ಇಲ್ಲ ದೂರು ಕೊಟ್ಟು ಬರ್ತಾರ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಮತ್ತೆ ಸ್ಫೋಟಕ ಸುಳಿವು ನೀಡಿರುವ ರಾಮುಲು ರಾಜ್ಯಾದ್ಯಂತ ಯಾತ್ರೆ ಮಾಡ್ತೀನಿ ಅಂದ್ರು. ಮುಂದಿನ ದಿನಗಳಲ್ಲಿ ಈ ರಾಮುಲು ಒಡೆದಂತ ಮನಸ್ಸುಗಳು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂತ ಮನಸ್ಸುಗಳೇನಿದಾವೆ, ಆ ಒಡೆದಂತ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮುಲು ಇವತ್ತು ನಾನೇ ಇವತ್ತು ಒಂದು ಯಾತ್ರೆಗೆ ಪ್ರಾರಂಭ ಮಾಡ್ತೀನಿ. ಬಿಜೆಪಿಯ ದಂಗೆ ಮತ್ತೊಂದು ಬಾರಿ ದೆಹಲಿಗೆ ಶಿಫ್ಟ್ ಆಗ್ತಿದೆ. ಈ ವಾರ ಮತ್ತೆ ದೆಹಲಿ ಅಂಗಳದಲ್ಲಿ ದಂಗೆ ನಡೆಯುತ್ತೆ. ಇದೇ ವಾರದ ಅಂತ್ಯಕ್ಕೆ ಎಲೆಕ್ಷನ್ ನಡೆಯುತ್ತಾ? ಫೆಬ್ರವರಿ 20ರೊಳಗೆ ಎಲ್ಲ ಸರಿಯಾಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಟಿವಿ9. ವಾಲ್ಮೀಕಿ ಜಾತ್ರೆಯಲ್ಲಿ ಶಾಸಕ ಯತ್ನಾಳ್ ಮಹಾದಾಳ. ಶ್ರೀರಾಮುಲು ಅಧ್ಯಕ್ಷ ಆದ್ರೆ ಎಸ್ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್. ಶ್ರೀರಾಮುಲು ಯಾಕೆ ಅಧ್ಯಕ್ಷ ಆಗಬಾರ್ದು ಅಂತಾನು ಪ್ರಶ್ನೆ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾಕೆ ಅಧ್ಯಕ್ಷರಾಗಬಾರ್ದು? ಯಾರು ರಾಜ್ಯಾಧ್ಯಕ್ಷ ಆಗ್ಲಿ, ಯಾರೇ ಸಿಎಂ ಆಗ್ಲಿ, ನಾನು, ರಾಮುಲು, ರಮೇಶ್, ರಾಜುಗೌಡ ನಾವೆಲ್ಲ ಒಂದೇ. ನಾಟಕ ಕಂಪನಿಗಳನ್ನ ನೋಡಿದ್ರೆ ನನಗಾಗಬಾರಲ್ಲ. ವಾಲ್ಮೀಕಿ ಸಮಾಜದವರ ಜೊತೆ ಗಟ್ಟಿಯಾಗಿ ನಿಲ್ತೇನೆ. ಹೀಗಂತ ವಾಲ್ಮೀಕಿ ಜಾತ್ರೆಯಲ್ಲಿ ಶಾಸಕ ಯತ್ನಾಳ್ ಮಹಾದಾಳವನ್ನೇ ಉರುಳಿಸಿದ್ದಾರೆ. ನಾವು ಸಹ ನಮ್ಮದು ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ನಮ್ಮ ರಾಜೀವ್ ಗೌಡರು ನಾವೆಲ್ಲ ಒಂದೇ ಇದ್ದೀವಿ. ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾರ ಅಧ್ಯಕ್ಷ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ ಗಟ್ಟಿಯಾಗಿ ನಿಂತ ನಾವು ಒಬ್ಬನೇ. ಮೊನ್ನೆ ಹೇಳಿದ ಶ್ರೀರಾಮುಲು ಅವ್ರ ಅಧ್ಯಕ್ಷ ಆಗ್ತೀನಿ, ಎಸ್ ಸ್ಯಾಂಕ್ಷನ್. ಯಾಕೆ ಆಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಅವರು ಯಾಕೆ ಆಗಬಾರ್ದು? ನಾವೆಲ್ಲ ಇವತ್ತು ರಾಜಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕಂದ್ರೆ ನೇರವಾಗಿ ಮಾತಾಡುತ್ತಾರೆ. ಈ ನಾಟಕ ಕಂಪನಿಗಳು ನೋಡಿದ್ರೆ ನನಗೆ ಆಯ್ಕೆ ಬರೋದಿಲ್ಲ. ನೇರವಾಗಿ ಮಾತಾಡೋದೇ ನಮ್ದು ಒಂದು ರಾಜಕೀಯ ಒಳಗೊಂದು ವರ್ಗ ಇದೆ ನಮ್ದು. ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅಂತ ಕಾಲ ಬಂದ್ರೆ, ಸಂದರ್ಭ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರು